ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನಿಲ್ಲಿ BRG ಗ್ರೂಪ್ ಆಫ್ ಹೋಟೆಲ್ಸಲ್ಲಿದ್ದೆ. ಸೊ ಇದು ಬಂದು ಸರ್ದಾರ್ ವಲ್ಲಭಾಯ್ ಪಟೇಲ್ ಸ್ಟ್ಯಾಚ್ಯೂಯಿಂದ ಒಂದು 9 ಕಿಲೋಮೀಟರ್ ದೂರ ಇದೆ. ಓಕೆ, ಸೊ ಇದು ಬಂದು ಬಜೆಟೆಡ್ ಹೋಟೆಲ್ಸ್ ಅಂತ. ಇಲ್ಲಿಂದ ಈಗ ಸ್ಟ್ಯಾಚ್ಯೂಗೆ ಹೊರಡ್ತಾ ಇದ್ದೀನಿ. ಸೊ ಇದು ಆಲ್ಮೋಸ್ಟು ತಾರೀಫ್ ಬಂದು ಸಿಂಗಲ್ಗೆ 1580 ಇರುತ್ತೆ. ಇನ್ ಕೇಸ್ 2 ಪರ್ಸನ್ಸ್ ಬಂದರೆ ಇಲ್ಲಿ 490 ಪ್ಲಸ್ ಟ್ಯಾಕ್ಸೇನೂ ಇದೆ. ಬಟ್ ವೆರಿ ಬೇಸಿಕ್ಸ್, AC ಇರೋದಿಲ್ಲ, ನಾರ್ಮಲ್ ಕಂಫರ್ಟಬಲ್ ರೂಮ್ಸ್ ಇರುತ್ತೆ. ಸೊ ಪರ್ ಹೆಡ್ ಪ್ರಕಾರನೂ ಹೋಗ್ಬೋದು. ಬಟ್ ತುಂಬ ಶೆಕೆ ಇರೋದ್ರಿಂದ AC ರೂಮ್ ಅವಶ್ಯಕತೆ ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರನೇ AC ರೂಮ್ ತೊಗೊಂಡೆ. ಇಲ್ಲಿಂದ ಈಗ ಶ್ರೇಷ್ಠ ಭವನ್ ಅಂತ ಒಂದು ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿಂದ ಅವ್ರಿಗೆ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ಇದೇನೆ BRG ಬಡ್ಜೆಟ್ ಸ್ಟೇ. ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ, ರೂಮ್ಸ್ ಅಟ್ 470 per person per night. ಬಟ್ ಇದಕ್ಕೆ ಬೇಕು ಅಂದರೆ ಮಿನಿಮಮ್ 2 ಪರ್ಸನ್ಸ್ ಇರಬೇಕು, ಆವಾಗ ಒಂದು ರೂಮ್ನ ಶೇರ್ ಮಾಡ್ತಾರೆ. BRG ಹೋಟೆಲಿಂದ ಭಾರತ್ ಭವನ್ ಅಂತ ಇದೆ, ಶ್ರೇಷ್ಠ ಭಾರತ್ ಭವನ್ ಅಂತ. ಅಲ್ಲಿಗೆ ಆಟೋದಲ್ಲಿ 30 ರೂಪೀಸ್ ಚಾರ್ಜ್ ಮಾಡ್ತಾರೆ. ಆಟೋದಲ್ಲಿ ಹೋಗ್ತಾ ಇದ್ದೀನಿ. ಅಲ್ಲಿ ವ್ಯಾನ್ ಸರ್ವಿಸ್ ಇರುತ್ತೆ, ಕಾರ್ಗಳು, ಅವರು 100 ರೂಪಾಯಿ ಕೇಳ್ತಾರೆ. ಬಟ್ ಆಟೋದಲ್ಲಿ 30 ರೂಪೀಸ್, ಅವ್ರಿಗೆ 50 ರೂಪಾಯಿ ಅಂತ ಹೇಳ್ತಾರೆ. ಆಮೇಲೆ 30 ರೂಪೀಸಿಗೆ ಬರ್ತಾರೆ. ಮಾಮೂಲಿ ಟೂರಿಸಮ್ ಪ್ಲೇಸು ಅಂದರೆ ಪಾಪ ಅವ್ರಿಗೆ ಬಿಸ್ನೆಸ್ಗೆ ಅಂತ ನೋಡ್ತಾ ಇರ್ತಾರೆ. ನಾವು ಸ್ವಲ್ಪ ಮಾತಾಡಿದ್ರೆ ಕಡಿಮೆ ಮಾಡ್ತಾರೆ. ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀನಿ, ಬಸ್ಸಿಗೆ ವೆಯ್ಟ್ ಮಾಡ್ತಾನೆ. ಈಗ ಒಂದು ಬಸ್ ಹೋಗ್ತು, ಬಟ್ ಒಳಗೇನು ಸೀಟ್ ಇಲ್ಲ. ಜಸ್ಟ್ ಎಷ್ಟು ಸೀಟ್ಸ್ ಇರುತ್ತೆ ಅಷ್ಟು ಮಾತ್ರ ಕೂರಿಸ್ತಾರೆ. ಇಲ್ಲ ಅಂದರೆ ಬಸ್ ಹಚ್ಚೋದಿಲ್ಲ. ಯಾಕಂದರೆ ಎಲ್ಲ ಆರಾಮಾಗಿ ಕೂತ್ಕೊಂಡು ಹೋಗಲಿ ಅನ್ನೋದು ಅವ್ರದ್ದು ಪಾಲಿಸಿ. ಓಕೆ, ನಾನು ಕೇಳಿದೆ ಟೈಮ್ ಆಗುತ್ತೆ ನೆಕ್ಸ್ಟ್ ಬಸ್ಗೆ, ನಾನು ಇಲ್ಲೇ ನಿಂತ್ಕೊಂಡು ಬರ್ತೀನಿ ಅಂದರೆ ಇಲ್ಲ ನೆಕ್ಸ್ಟ್ ಬಸ್ ಬರುತ್ತೆ, ಅದರೊಳಗೆ ಬನ್ನಿ, 5 ನಿಮಿಷಕ್ಕೆ ಎವ್ರಿ 5 ಮಿನಿಟ್ಸ್ ಒಂದು ಬಸ್ ಇದೆ ಅಂತೆ. ಸೊ ಅದ್ರಲ್ಲಿ ಬನ್ನಿ ಅಂತ ಹೇಳಿದರು. ಓಕೆ, ಸೊ ಇದು ಬಸ್ ಸ್ಟ್ಯಾಂಡ್, ಒಂದ್ಸಲಿ ನೋಡಿ ಹೇಗಿದೆ ಅಂತ. ಇವತ್ತು ಜಾಸ್ತಿ ಕ್ರೌಡ್ ಇಲ್ಲವಂತೆ, ಬಟ್ ಜನಗಳಂತೂ ಕಾಣಿಸ್ತಾ ಇದ್ದಾರೆ. ಎಲ್ಲ ಸ್ಕೂಲ್ಸ್ ಓಪನ್ ಆಗಿದೆ ಮತ್ತು ತುಂಬ ಬಿಸಿಲು ಇರೋದ್ರಿಂದ ಜನಗಳು ಜಾಸ್ತಿ ಬರ್ತಾ ಇಲ್ಲ. 1-2-3 ದಿನ ಮಳೆ ಆದರೆ ಜನಗಳು ವಾಪಸ್ ಬರೋಕ್ಕೆ ಶುರು ಮಾಡ್ತಾರೆ ಅಂತ ಒಂದು ಆಟೋ ಡ್ರೈವರ್ ಹೇಳ್ತಾಯಿದ್ರು. ಸೊ ಬಸ್ಸಿಂದ ಬಂದಾಯಿತು. ಈಗ ಫಸ್ಟ್ ಲುಕ್ ಆಫ್ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಹೇಗಿದೆ ನೋಡಿ, ಎಷ್ಟು ಎತ್ತರ. ಬಿಸಿಲು ಸೂಪರಾಗಿದೆ. ನನ್ನ ಶರ್ಟೆಲ್ಲ ಫುಲ್ ವೆಟ್. ಓಕೆ, ಬಸ್ ಸ್ಟಾಪಿಂದ ಒಂದು 100 ಮೀಟರ್ಸ್ ನಡ್ಕೊಂಬರ್ಬೇಕು. ಆಯಿತಾ, ಅಟಾರಿ ಬಾರ್ಡರ್ ಥರ ಏನೂ ಬಿಡಲ್ಲ, ಕ್ಯಾಮ್ರಾ ತೊಗೊಂಡೋಗ್ಬೋದು. ಬಟ್ ಕ್ಯಾಮ್ರಾ ಬಿಟ್ಟರೆ ಬೇರೆ ಏನೂ ಬಿಡಲ್ಲ. ಅಟಾರಿ ಬಾರ್ಡ್ರಲ್ಲಿ ಒಬ್ರಿಗೆ ಒಂದೇ ಕ್ಯಾಮ್ರಾ ಅಲ್ಲಿ ಹೋಯ್ತು. ಇಲ್ಲಿ ಅಟ್ಲೀಸ್ಟ್ 2 ಕ್ಯಾಮ್ರಾ ತೊಗೊಂಡೋಗ್ಬೋದು. ಸೊ ಅದು ಬಿಟ್ಟರೆ ಬೇರೆ ಇನ್ನೇನು ಅಲೋ ಮಾಡೋದಿಲ್ಲ. ಸೊ ಅಲ್ಲಿ ಕ್ಲಾಕ್ ರೂಮ್ ಇದೆ, ಕ್ಲಾಕ್ ರೂಮಲ್ಲೇ ಇಟ್ಬಿಟ್ಟು ಬರಬೇಕೆಲ್ಲ. ಬಟ್ ಬಿಸಿಲು ಸಿಕ್ಕಾಬಟ್ಟೆ ಇದೆ. ಓಕೆ, ಗೊತ್ತಿಲ್ಲ, ನಾನು ಸ್ಟ್ಯಾಚ್ಯೂ ಆಫ್ ಯೂನಿಟಿ ನೋಡ್ಕೊಂಡು ವಾಪಸ್ ಹೋದರೂ ಹೋಗ್ಬಿಡ್ತೀನಿ. ಯಾಕೆಂದರೆ ಈ ಟೆಂಪ್ರೇಚರ್ನ ತಡೆಯೋಕ್ಕಾಗ್ತಾಯಿಲ್ಲ. ಆಲ್ರೆಡಿ 10 ನಿಮಿಷಕ್ಕೆ ನಂದು ಫುಲ್ ಕಂಪ್ಲೀಟ್ ಸ್ವೆಟ್ಟಾಗಿ ಬಟ್ಟೆ ಎಲ್ಲ ಒದ್ದೆ ಆಗೋಗಿದೆ. ಸೊ ನೋಡೋಣ, ಸ್ವಲ್ಪ ಏನಾದ್ರು ಕಡಿಮೆ ಆದರೆ ನೆಕ್ಸ್ಟ್ ಜಂಗಲ್ ಸಫಾರಿ ಮತ್ತು ಒಳಗಡೆ ಏನೇನಿದೆ ಅದೆಲ್ಲ ನೋಡ್ಕೊಂಡು ಬರ್ತೀನಿ. ಇಲ್ಲ ಅಂದರೆ ಸೀದಾ ರೂಮ್ಗೆ ಹೋಗಿ ರೆಸ್ಟ್ ತೊಗೊಂಡ್ಬಿಡ್ತೀನಿ ಅಷ್ಟೇ. ಸೆಕ್ಯೂರಿಟಿಲಿ ಚೆಕ್ ಮಾಡಿ ಎಲ್ಲ ಕ್ಯಾಮ್ರಾ ನೋಡಿ ಅವ್ರು ಪುನಃ ಎಕ್ಸ್ಟ್ರಾ ಬ್ಯಾಟ್ರಿ ಬಿಡೋಲ್ಲ ಅಂದರು. ಸೊ ರಿಕ್ವೆಸ್ಟ್ ಮಾಡಿ, ನಂದು ಈ ಕ್ಯಾಮ್ರಾದಲ್ಲಿ ಬ್ಯಾಟ್ರಿ ಬ್ಯಾಕಪ್ ಕಡಿಮೆ ಬರುತ್ತೆ. ಆ್ಯಂಡ್ ಇಷ್ಟು ದೂರ ಬಂದು ರೆಕಾರ್ಡ್ ಮಾಡೋಕ್ಕೆ ಮಾಡ್ದೇನೆ ಹೋದರೆ ಚೆನ್ನಾಗಿ ಅನಿಸಲ್ಲ ಅಂದ್ಬಿಟ್ಟು ಅವ್ರಿಗೆ ಸ್ವಲ್ಪ ಮುಸ್ತಾ ಹೊಡೆದು ಈ ಕ್ಯಾಮ್ರಾನು ಇಸ್ಕೊಂಡು ಒಂದು ಎಕ್ಸ್ಟ್ರಾ ಬ್ಯಾಟ್ರಿನೂ ತೊಗೊಂಡು ಬಂದೆ. ಮತ್ತು 360 ಕ್ಯಾಮ್ರಾ ಒಂದು ತೊಗೊಂಡಿದ್ದೆ. ಅದಕ್ಕೂ ಇದೇನು ಅದು ಅವ್ರು ನೋಡೇ ಇಲ್ಲ ಅನಿಸುತ್ತೆ. ಇದೇ ಥರ ಕ್ಯಾಮ್ರಾ, ಇದರಲ್ಲಿ ಏನೇನಾಗುತ್ತೆ ಅಂತೆಲ್ಲ ವಾಪಸ್ಸು ಎಲ್ಲ ರೆಕಾರ್ಡ್ ಮಾಡಿ ತೋರಿಸಿ ಅವ್ರಿಗೆ ಈ ಥರ ಬರುತ್ತೆ. ಸೊ ಇದಕ್ಕೋಸ್ಕರ ತೊಗೊಂಡು ಹೋಗ್ತಾಯಿದ್ದೀನಿ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಅಲೋ ಮಾಡಿದ್ರು. ಸೆಕ್ಯೂರಿಟಿ ತುಂಬ ಟೈಟ್ ಇರುತ್ತೆ ಇಲ್ಲಿ. ಮೋಸ್ಟ್ಲಿ ಮೋದಿ ಅವರು ಬರ್ತಾಯಿದ್ದಾರೆ ಅನಿಸುತ್ತೆ ಇಲ್ಲಿಗೆ. ಸೊ ಎಲ್ಲ ಸ್ಟೇಜ್ ರೆಡಿ ಆಗ್ತಾಯಿತ್ತು, ಅದಕ್ಕೆ ಅನಿಸುತ್ತೆ ಸಿಸ್ಟಮ್ ಸೆಕ್ಯೂರಿಟಿ ಟೈಟ್ ಆಗಿರೋದು.
ಸೊ ಇದು ಡ್ಯಾಮು, ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಡ್ಯಾಮು. ಓಕೆ, ಮೋಸ್ಟ್ಲಿ ಮಳೆ ಬಂದೇ ಇಲ್ಲ, ಅದಕ್ಕೋಸ್ಕರ ನೀರು ಇಷ್ಟೊಂದು ಕಡಿಮೆ ಇದೆ. ಬಟ್ ಅಲ್ಲಿ ಹೇಳ್ತಾಯಿದ್ರು ಮಳೆ ಬಂದರೆ ತುಂಬ, ಸೊ ಡ್ಯಾಮ್ ಆಲ್ಮೋಸ್ಟು ಫುಲ್ ಆಗುತ್ತಂತೆ. ಎಲ್ಲ ಗೇಟು ಓಪನ್ ಮಾಡಿದಾಗ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ರು. ಒಂದು ಒಳಗಡೆ ಎಂಟ್ರಿ ಆಗಬೇಕಾದ್ರೆ ನಡೆಯೋ ಅವಶ್ಯಕತೆ ಏನಿಲ್ಲ, ಎಲಿವೇಟರ್ಸ್ ಥರ ಇದೆ ಬೆಲ್ಟ್. ಸೊ ಆರಾಮಾಗಿ ಅದ್ರ ಮೇಲೆ ನಿಂತ್ಕೊಂಡ್ರೆ ಅದೇ ಕರ್ಕೊಂಡು ಹೋಗ್ತಾ ಇರುತ್ತೆ. ಸೊ ನೋಡಿ ಚೆನ್ನಾಗಿದೆ ಈ ಸಿಸ್ಟಮ್. ಈವನ್ ವಯಸ್ಸಾಗಿರೋರು ಬಂದರೂ ಆರಾಮಾಗಿ ಹೋಗ್ಬೋದು. ಸೊ ಸ್ಟೆಪ್ಸ್ ಥರ ಅದೆಲ್ಲ ಏನೂ ಇಲ್ಲ, ಜಸ್ಟ್ ಪ್ಲೇನ್ ಎಲಿವೇಟರು ಬೆಲ್ಟ್ ಥರ ಮುಂದೆ ಕರ್ಕೊಂಡು ಹೋಗ್ತಾ ಇರುತ್ತೆ. ಸ್ಟ್ಯಾಚ್ಯೂ ಆಫ್ ಯೂನಿಟಿ ಹತ್ತತ್ರ ಬಂದಿದ್ದೀನಿ. ಅಲ್ಲಿ ಫುಟ್ವರೆಗೂ ಹೋಗೋಕ್ಕೆ ಸ್ಟೆಪ್ಸ್ ಇದೆ, ಸ್ಟೆಪ್ಸ್ ಇನ್ ದ ಸೆನ್ಸ್ ಎಲಿವೇಟರ್ಸು. ಸೊ ನೋಡೋಣ ಎಷ್ಟು ದೂರವರೆಗೂ ಹೋಗೋಕ್ಕಾಗುತ್ತೆ ನೋಡ್ಬೋದು. ಹಿಂದೆ ನೋಡಿ ಡ್ಯಾಮ್ ಕಾಣಿಸ್ತಾ ಇದೆ. ಓಕೆ, ಸೊ ಡ್ಯಾಮ್ ಸುತ್ತ ಈ ರೀತಿ ಇದೆ. ಇಲ್ಲಿ ನೋಡಿ ಏನು ಕಾಣೋದೇ ಇಲ್ಲ, ಕತ್ತೆತ್ತಿ ನೋಡಿದ್ರೆ ಕಾಣುತ್ತೆ. ನಾನೀಗ ಸ್ಟ್ಯಾಚು ಪಕ್ಕನೇ ನಿಂತಿದ್ದೀನಿ, ಏನು ಕಾಣೋದಿಲ್ಲ ನೋಡಿ. ಇಲ್ಲಿ ಜಸ್ಟ್ ನನ್ನ ಹೈಟ್ಗೆ ಕಾಲೊಂದು ಉಗುರು ಸಹಿತ ಹೈಟಿಗೆ ಬರೋದಿಲ್ಲ ನಾವು, ಅಷ್ಟು ಎತ್ತರ ಇದೆ. ವರ್ಲ್ಡ್ ಹೈಯೆಸ್ಟ್ ಸ್ಟ್ಯಾಚು ಇದು. ಸಿ, ಬರೀ ಚಪ್ಪಲ್ ಹೈಟೇ ಇಷ್ಟಿದೆ. ಇದು ಚಪ್ಪಲಿ, ಇದು ಕಾಲಿನ ಬೆರಳು ಉಗುರು ಅಷ್ಟು ಹೈಟಲ್ಲಿದೆ. ಸ್ಟ್ಯಾಚು ಪಕ್ಕ ನಿಂತ್ಕೊಂಡೆಲ್ಲ ನೋಡಿ ಆಯಿತು. ಮೇಲೆ ಹೋದರೆ ಏನೂ ಕಾಣೋದಿಲ್ಲ, ಒಂದು ಕಾಲೊಂದು ಬೆರಳು ಸಹಿತ ಸರಿಯಾಗಿ ನೋಡೋಕ್ಕಾಗಲ್ಲ ನಮಗೆ, ಅಷ್ಟು ಹೈಟಲ್ಲಿದೆ. ಸೊ ಈಗ ಫುಲ್ಲು ಗ್ರೌಂಡ್ ಫ್ಲೋರ್ಗೆ ಹೋಗಿ ಅಲ್ಲಿಂದ ವಾಪಸ್ಸು ಲಿಫ್ಟಲ್ಲಿ ಟಾಪ್ಗೂ ಕರ್ಕೊಂಡು ಹೋಗ್ತಾರೆ, ಅಂದರೆ ಚೆಸ್ಟ್ಗೂ ಕರ್ಕೊಂಡು ಹೋಗ್ತಾರೆ. ನೋಡೋಣ. ಓಕೆ, ಸೊ ಬೆಸ್ಟ್ ಪಾರ್ಟ್ ಏನಂದರೆ ಇಲ್ಲಿ ಎಲ್ಲೂ ಸ್ಟೆಪ್ಸ್ ಹತ್ತಿ ಇಳಿಬೇಕು ಅನ್ನೋ ಅವಶ್ಯಕತೆಯೇ ಇಲ್ಲ, ಎಲ್ಲ ಕಡೆ ಎಲಿವೇಟರ್ಸ್ ಇದೆ, ಆರಾಮಾಗಿ ಹೋಗ್ತಾ ಇರ್ಬೋದು. ಸೊ ಇಷ್ಟು ಬಿಸಿಲಲ್ಲಿ ಈ ಸೆಕೆಯಲ್ಲಿ ಖಂಡಿತ ಸ್ಟೆಪ್ಸ್ ಎಲ್ಲ ಹತ್ತಬೇಕು ಅಂದಿದ್ರೆ ನಾನು ವಾಪಸ್ ಹೋಗ್ಬಿಟ್ಟಿರ್ತಾ ಇದ್ದೆ, ಸ್ಟ್ಯಾಚುನ ದೂರದಿಂದ ನೋಡಿಬಿಟ್ಟು. ಖಂಡಿತ ನನ್ನ ಕೈಲಂತೂ ಆಗಲ್ಲ, ಎಕ್ಸಾಸ್ಟ್ ಆಗೋಗುತ್ತೆ. ಸೊ ಈಗ ಆರಾಮಾಗಿ ಲಿಫ್ಟಲ್ಲಿ ಎಲಿವೇಟರ್ಸಲ್ಲಿ ಓಡಾಡ್ಕೊಂಡಿದ್ದೀವಿ. ಈಗ ಕೆಳಗಡೆ ಬಂದು ಕಂಪ್ಲೀಟ್ AC, ಫುಲ್ ತಣ್ಣಗೆ ಆಗ್ತಾಯಿದೆ. ಇಲ್ಲೇ ಆರಾಮಾಗಿ ಒಂದು ಸ್ವಲ್ಪ ಹೊತ್ತು ಇಟ್ಬಿಟ್ಟು ಆಮೇಲೆ ಹೋಗ್ತೀನಿ. ಕ್ರೌಡೇನು ಅಷ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ, ಏನೇನಿದೆ ಅಂತ ಎಲ್ಲ ಇಲ್ಲಿ ಹಾಕಿದ್ದಾರೆ. ಓಕೆ, ಸೊ ಇದ್ರದ್ದು ಇನಾಗ್ರೇಷನ್ನು ಹೇಗೆ ಮಾಡಿದ್ದಾರೆ ಮೋದಿಯವರು ಅಂತ ಏನೇನಂತ ಎಲ್ಲ ಇದೆ ಇಲ್ಲಿ. ಗ್ಯಾಲರಿ ಒಳಗಡೆ ಬರ್ತಾ ಇದ್ದಾಗೇ ಒಂದು ಸರ್ದಾರ್ ಪಟೇಲ್ ಅವ್ರದ್ದು ಈ ಥರ ಒಂದು ಸ್ಕಲ್ಪ್ಚರ್ ಇದೆ. ಸೊ ಇದ್ರ ಮುಂದೆ ಫುಲ್ ಜನಗಳು ಫೋಟೋಗೆ ಕ್ಯೂ. ಓಕೆ, ಸೊ ಅಲ್ಲಿ ಒಂದು ವಿಡಿಯೋ ಪ್ಲೇ ಆಗ್ತಾ ಇದೆ. ಆ ವಿಡಿಯೋದಲ್ಲಿ ಹೇಗೆ ಕನ್ಸ್ಟ್ರಕ್ಷನ್ ಆಗಿದೆ, ಇದು ಎಷ್ಟು ದಿನ ತೊಗೊಂಡಿದೆ, ಆ್ಯಂಡ್ ಪ್ರಪಂಚದಲ್ಲಿ ಯಾವುದ್ಯಾವುದು ಸ್ಟ್ಯಾಚು ಎಷ್ಟೆಷ್ಟು ಎತ್ತರ ಇದೆ ಅದೆಲ್ಲ ತೋರಿಸ್ತಾ ಇದ್ದಾರೆ. ಸೊ ನೋಡೋಣ ಅದನ್ನು. ಸೊ 182 ಮೀಟರ್ಸ್ ಇದೆ. ಪ್ರಪಂಚದಲ್ಲಿ ಅತಿ ಎತ್ತರವಾದ ಸ್ಟ್ಯಾಚು ಇದು. ಸೊ ಹೇಗೆ ಕನ್ಸ್ಟ್ರಕ್ಷನ್ ಆಯಿತು ಅಂತ ತೋರಿಸ್ತಾ ಇದ್ದಾರೆ.
ಕಾಂಕ್ರೀಟ್ ಕನ್ಸ್ಟ್ರಕ್ಷನ್ದು. ಸೊ ಇದೆಲ್ಲ ಇಲ್ಲಿ ಈ ತಾಲೂಕು ಜನಗಳ ಬಗ್ಗೆ ಫುಲ್ ಡೀಟೇಲ್ ಕೊಟ್ಟಿದ್ದಾರೆ. ಅಂದರೆ ಒಂದೊಂದು ಹಳ್ಳಿಗಳ ಜನಗಳದ್ದು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಅವ್ರೇನು ಮಾಡ್ತಾಯಿದ್ರು, ಅಲ್ಲಿದು ಪ್ರಾಪರ್ಟೀಸ್ ಏನಿತ್ತು, ಸೊ ಅವ್ರೇನೇನು ಕೆಲಸ ಮಾಡ್ತಾಯಿದ್ರು, ಏನು ಇಲ್ಲಿ ರಿಲಿಜಿಯನ್ ಏನು, ಕಂಪ್ಲೀಟ್ ಎಲ್ಲ ಡೀಟೇಲ್ಸ್ ಇದೆ ಇಲ್ಲಿ. ಅಂದರೆ ಈ ಪ್ಲೇಸಿನ ಸರೌಂಡಿಂಗ್ಸ್ ಎಲ್ಲ ಡೀಟೇಲ್ಸು ಇದರೊಳಗಿದೆ. ಒಂದೊಂದು ಹಳ್ಳಿದಿವೆ. ಇದು ತಾಡ್ವಿ, ದಂಕ, ಟೆಟಾರಿಯಾ, ಸೊ ಈ ಥರ ಪ್ರತಿಯೊಂದು ಹಳ್ಳಿದಿನೂ ಇಲ್ಲಿ ಕೊಟ್ಟಿದ್ದಾರೆ ಡೀಟೇಲ್ಸು. ಮತ್ತು ಸೆಂಟ್ರಲ್ಲಿ ವೈಲ್ಡ್ ಲೈಫ್ ಬಗ್ಗೆ, ಅಂದರೆ ಇಲ್ಲಿ ವೈಲ್ಡ್ ಲೈಫ್ ಏನಿದೆ ಅದ್ರ ಬಗ್ಗೆ ಕೊಟ್ಟಿದ್ದಾರೆ. ಸೊ ಎಕ್ಸ್ಪ್ರೆಸ್ ಎಂಟ್ರಿ ತೊಗೊಂಡಿದ್ದು ಡೈರೆಕ್ಟ್ ಎಂಟ್ರಿ. ಒಂದು 20 ಜನ ಇದ್ದರು. ಅಷ್ಟು ಜನನ ಬೈಪಾಸ್ ಮಾಡಿ ನನಗೆ ಫಸ್ಟ್ ಬಿಟ್ಟರು. ಸೊ ಹಾರ್ಡ್ಲಿ 1 or 2 minutes ಡಿಫ್ರೆನ್ಸ್ ಅಷ್ಟೇ. ये सबसे ऊपर भैया ये टॉप. ಸೊ ಇಲ್ಲಿಂದ ಬಂದು ಈಗ ನೆಕ್ಸ್ಟು ಏನೇನಿದೆ ಸುತ್ತ ಅದನ್ನು ನೋಡೋದಿಲ್ಲ. ಗ್ಲಾಸ್ ಹಾಕ್ಬಿಟ್ಟಿದ್ದಾರೆ, ಅಷ್ಟು ಕ್ಲಿಯರಾಗಿ ಕಾಣಲ್ಲ. ಅಟ್ಲೀಸ್ಟ್ ಗ್ಲಾಸ್ನವರು ಕ್ಲೀನ್ ಮಾಡಿಟ್ಟಿಲ್ಲ. ಓಕೆ, ಇದು ಬಂದು ಸ್ಟ್ಯಾಚು ಚೆಸ್ಟ್ ಹೈಟಿಂದ ಇದೆ. ಸೊ ಜನಗಳು ಜಾಸ್ತಿ ಇರೋದ್ರಿಂದ ಅಂತ ಏನು ಕ್ಲಾರಿಟಿ ಸಿಗೋಲ್ಲ ಅನಿಸುತ್ತೆ. ಸುಮ್ಮನೆ ಒಂದು ರೌಂಡ್ ಹೊಡ್ಕೊಂಡು ಹೋಗೋಣ. ಸೊ ಒಳಗಡೆ ಕನ್ಸ್ಟ್ರಕ್ಷನ್ ಏನೇನು ಮಾಡಿದ್ದಾರೆ ಅಂದರೆ ಇದೆಲ್ಲ ಇಲ್ಲಿ ಐರನ್ ಏನೇನು ಕಾಣಿಸ್ತಾ ಇದೆ ಕಬ್ಬಿಣದ್ದು, ಇದನ್ನೆಲ್ಲ ಆಲ್ ಓವರ್ ಇಂಡಿಯಾಯಿಂದ ಕಲೆಕ್ಟ್ ಮಾಡಿ ಅದನ್ನು ಮೆಲ್ಟ್ ಮಾಡಿ L&T ಕಂಪ್ನಿಯವರು ಇಷ್ಟನ್ನೂ ಸೊ ಹೊಸದಾಗಿ ಮಾಡಿ ಕಟ್ಟಿರೋದು. ನಾವು ಇವಾಗ ಸ್ಟ್ಯಾಚ್ಯೂದು ಚೆಸ್ಟ್ ಹೈಟಲ್ಲಿದ್ದೀವಿ. ಸೊ ಇಲ್ಲಿಂದ ಮೇಲೆ ಬಿಡೋದಿಲ್ಲ. ಓಕೆ, ಕಂಪ್ಲೀಟ್ ಇದನ್ನೆಲ್ಲ ಅದು ಕೆಳಗಡೆ ವಿಡಿಯೋ ನೋಡ್ತಾ ಇದ್ದೆ. ಸೊ ಅದರಲ್ಲಿ ಇದ್ದಿದ್ದು ಡೀಟೇಲ್ಸ್ ಇದೆಲ್ಲ. ಓಕೆ, ಸೊ ಇಲ್ಲಿಂದ ವ್ಯೂವಿಂಗ್ ಗ್ಯಾಲರಿ. ಇಲ್ಲಿ ಗ್ಲಾಸ್ ಹಾಕಿಲ್ಲ. ಸೊ ಈಗ ಗ್ಯಾಲರಿಲಿ ಮೇಲೆ ಹೋಗಿ ನೋಡಿ ಬಂದಾಯಿತು. ಈಗ ಹೊರಗಡೆ ಹೋಗ್ತಾ ಇದ್ದೀನಿ. ಇನ್ನು ಮಿಕ್ಕಿದಿಲ್ಲೇನೂ ಇಲ್ಲ. ಹೊರಗಡೆ ಹೋಗಿ ಒಂದು 10 ನಿಮಿಷ ನೋಡ್ತೀನಿ. ಟೆಂಪ್ರೇಚರ್ ಓಕೆ, ಮ್ಯಾನೇಜಬಲ್ ಅನಿಸಿದ್ರೆ ಸಫಾರಿ ಮತ್ತು ಡ್ಯಾಮು, ಬಟರ್ಫ್ಲೈ ಪಾರ್ಕ್ ನೋಡ್ತೀನಿ. ಇಲ್ಲ ಅಂದರೆ ಸೀದಾ ರೂಮ್ಗೆ ಹೋಗಿ ರೆಸ್ಟ್ ತೊಗೊತೀನಿ. ಹಾರಿಬಲ್ ಟೆಂಪ್ರೇಚರ್ ಇದೆ ಹೊರಗಡೆ. ಸೊ ನೋಡೋಣ ಹೇಗಾಗುತ್ತೆ, ಆಮೇಲೆ ಡಿಸೈಡ್ ಮಾಡೋಣ. ರಾತ್ರಿ ಇಲ್ಲಿ ಲೈಟ್ಸ್ ನಡೆಯುತ್ತೆ, ಅಂದರೆ ಲೇಸರ್ ಶೋ. ಇದೆಲ್ಲ ಸೀಟಿಂಗ್ ಅರೇಂಜ್ಮೆಂಟ್ ಮಾಡಿದ್ದಾರೆ. ನಂದು ಇಲ್ಲೇ ಇದೆ. 8 o'clock ಹಾಫ್ ಆನ್ ಅವರ್ ಶೋ ಅಂತ. ಅದು 6:30 ಎಂಟ್ರಿ ಅಲೋ ಮಾಡ್ತಾರೆ. ಬಟ್ ಯೋಚನೆ ಮಾಡ್ತಾಯಿದ್ದೀನಿ, ಹಾಫ್ ಆನ್ ಅವರ್ ಶೋ ಅಲ್ಲಿ ಒಬ್ಬರು ಆರ್ಮಿ ಪರ್ಸನ್ ಹತ್ರ ಮಾತಾಡಿದೆ. ಅವ್ರು ಹೇಳ್ತಾ ಇದ್ದಾರೆ ತುಂಬ ಚೆನ್ನಾಗಿರುತ್ತೆ, ಅವ್ರದ್ದು ಲೈಫ್ ಸ್ಟೈಲ್ ಕಂಪ್ಲೀಟು ಹಿಸ್ಟ್ರಿ ತೋರಿಸ್ತಾರೆ. ಸೊ ಬಂದು ನೋಡೋದು ವರ್ತ್ ಅಂತ ಹೇಳಿದ್ರು. ಬಟ್ ನಾನು ರೂಮಿಂದ ವಾಪಸ್ ಆಟೋ ಮಾಡಿಕೊಂಡು ಶ್ರೇಷ್ಠ ಭಾರತ್ ಭವನಕ್ಕೆ ಬಂದು ಅಲ್ಲಿಂದ ವಾಪಸ್ ಬಸ್ ಇಟ್ಕೊಂಡು ಇಲ್ಲಿಗೆ ಬಂದು ಈ ಶೋ ನೋಡಿಕೊಂಡು ವಾಪಸ್ಸು ನಾನು ಅದೇ ಥರ ರೂಮ್ಗೆ ಹೋಗ್ಬೇಕಾದೆ. ಸೊ ಅಂದರೆ ಹೆಚ್ಚು ಕಡಿಮೆ 1 hour ಎಕ್ಸ್ಟ್ರಾ. 8:30 ಮುಗಿದ್ರೆ 9:30 10 ಗಂಟೆ ಆಗುತ್ತೆ. ಪ್ಲಸ್ ಅಲ್ಲಿ 10 o'clock ಡಿನ್ನರ್ ಕ್ಲೋಸ್ ಆಗುತ್ತೆ ರೂಮಲ್ಲಿ. ಸೊ ಯೋಚನೆ ಮಾಡ್ತೀನಿ ಹೇಗಿರುತ್ತೆ ಸಿಚುವೇಶನ್ ನೋಡಿಬಿಟ್ಟು ಆಮೇಲೆ ಡಿಸೈಡ್ ಮಾಡ್ತೀನಿ. ಇನ್ ಕೇಸ್ ಬರಬಹುದು ಅನಿಸಿದ್ರೆ ಬಂದು ನೋಡ್ಕೊಂಡು ಹೋಗ್ತೀನಿ. ಇಲ್ಲ ಅಂದರೆ ಹಾಗೆ ಲೇಸರ್ ಶೋನ
ಮಿಸ್ ಮಾಡ್ಕೋಬೇಕಾಗತ್ತೆ. ಸೊ ಈ ಹೊರಗಡೆ ಹೋದ್ಮೇಲೆ ಒಂದು ಟೀ ಕುಡ್ಕೊಂಡು ಯೋಚನೆ ಮಾಡ್ತೀನಿ ರೂಮ್ಗೆ ಹೋಗೋಣ ಇಲ್ಲ ಜಂಗಲ್ ಸಫಾರಿ ನೋಡೋಕ್ಕೆ ಹೋಗೋಣ ಅಂತ. ಸೊ ಆಮೇಲೆ ಡಿಸೈಡ್. ಬಿಸಿಲು ಸಿಕ್ಕಾಬಟ್ಟೆ ಏರ್ತಾ ಇದೆ, ವಾಪಸ್ ಶುರುವಾಯಿತು ಸ್ವೆಟ್ಟಿಂಗು. ಗೊತ್ತಿಲ್ಲ ಏನು ಮಾಡ್ತೀನಿ ಅಂತ. ಈಗ ಹೋದರೆ ರೂಮಲ್ಲಂತೂ ಕಂಪ್ಲೀಟ್ ರೆಸ್ಟು. ನಾಳೆನೂ ಪುನಃ 600 ಸಮಥಿಂಗ್ ರೈಡ್ ಮಾಡಬೇಕು ಇದೇ ಥರ ಬಿಸಿಲಲ್ಲಿ. ಸೊ ರೆಸ್ಟ್ ತೊಗೊಳ್ಳೋಣ ಅಂತ ಅನ್ನಿಸ್ತಾ ಇದೆ. ಬಟ್ ಇಷ್ಟು ದೂರ ಬಂದಿದ್ದೀನಿ, ಏನೂ ಮಿಸ್ ಮಾಡ್ಕೊಳ್ಳೋದು ಬೇಡ, ಹೋಗೋಣ ಅಂತಲೂ ಅನ್ನಿಸ್ತಾ ಇದೆ. ನೋಡೋಣ ಹೇಗನ್ಸುತ್ತೆ. ಇನ್ನೊಂದು ಹಾಫ್ ಆನ್ ಅವರ್ ಕೂತ್ಕೊಂಡು ನೋಡು, ಯೋಚನೆ ಮಾಡಿ ಆಮೇಲೆ ಡಿಸಿಷನ್ ತೊಗೋತೀನಿ. ಒಂದು ಹಾಫ್ ಆನ್ ಅವರ್ ರೆಸ್ಟ್ ತೊಗೊಂಡೆ. ಬಟ್ ಆದರೂ ಅನಿಸ್ತಾ ಇರೋದು ಸಿಕ್ಕಾಬಟ್ಟೆ ಬಿಸಿಲಿದೆ, ಟ್ರೈನಾಗಿ ಹೋಗ್ತೀನಿ, ನಾಳೆಗೆ ಕಷ್ಟ ಆಗುತ್ತೆ. ಸೊ ಡ್ಯಾಮ್ ಆಗಲಿ ಮತ್ತು ಬಟರ್ಫ್ಲೈ ಪಾರ್ಕ್ ಆಗಲಿ ಏನೂ ನೋಡೋಕ್ಕೆ ಹೋಗೋದಿಲ್ಲ. ಆ್ಯಂಡ್ ಇದು ಜಂಗಲ್ ಸಫಾರಿ ಬಂದು ನಥಿಂಗ್ ಬಟ್ ಎ ಝೂ ಮೈಸೂರಲ್ಲೇ ತುಂಬಾ ಚೆನ್ನಾಗಿದೆ. ಸೊ ಹೋಗೋದು ಬೇಡ ಅಂದ್ಕೊಂಡೆ. ಆ್ಯಂಡ್ ಇಲ್ಲಿ ಲೋಕಲೇಟ್ ಹತ್ರ ಒಬ್ಬನ ಹತ್ರ ಮಾತಾಡ್ತಾ ಇದ್ದೆ. ಸೊ ಅವನು ಹೇಳ್ದ ಝೂ ಎಲ್ಲ ಪ್ರಾಣಿಗಳನ್ನ ಮಾಮೂಲಿ ಬೋನಲ್ಲಿ ಇಲ್ಲ ಗ್ಲಾಸ್ ಹೌಸಲ್ಲಿ ಇಟ್ಟಿರ್ತಾರೆ, ಅದನ್ನು ನೋಡೋದಷ್ಟೇ ಅಂತ. ಸೊ ಅವಶ್ಯಕತೆ ಇಲ್ಲ, ನನಗೇನೋ ಇರಲಿಲ್ಲ. ಆಮೇಲೆ ಲೇಸರ್ ಲೈಟ್ನ ಕೇಳಿದೆ. ಸೊ ಅದು ಬಂದು ಹೋಗಿದ್ರೆ ನನಗೆ 10 o'clock ಆಗುತ್ತೆ. ರಾತ್ರಿ ಊಟಕ್ಕೆ ಕಷ್ಟ ಆಗುತ್ತೆ, ಯಾಕಂದರೆ ಅದೊಂದು ಹೋಟೆಲ್ ಬಿಟ್ಟರೆ ಬೇರೆ ಇನ್ನೇನು ಇಲ್ಲ, ಅಲ್ಲಿ 10 o'clock ಕ್ಲೋಸು. ಸೊ ಅದನ್ನು ನೋಡ್ತೀನಿ. ಇನ್ ಕೇಸ್ ನನ್ನ ಪ್ರೈವೇಟ್ ವೆಹಿಕಲ್ನ ಅಲೋ ಮಾಡಿದರೆ ಬರಬಹುದು, ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಸೊ ನೋಡೋಣ. ಈಗ ರೂಮ್ಗೆ ಹೋಗಿ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊತೀನಿ. ಓಕೆ, ಬಾಯ್.